ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇವತ್ತಿನ ಲಾಗಲ್ಲಿ ಒಂದೆಲಗದ ಚಟ್ನಿಯನ್ನು ಮಾಡೋದು ಹೇಳ್ತಾ ಇದ್ದೇನೆ. ಸೊ ಇದು ಒಂದೆಲಗ, ದೊಡ್ಡ ಎಲೆ ಒಂದೆಲಗ. ಇದರಲ್ಲಿ ಸಣ್ಣ ಸಣ್ಣ ಎಲೆಗಳು ಕೂಡ ಇರ್ತದೆ, ಬಟ್ ಇದೆಲ್ಲವೂ ದೊಡ್ಡ ಎಲೆಗಳಿದ್ದಾವೆ. ನಮ್ಮ ಮನೆಯಲ್ಲೇ ಗಾರ್ಡನಿಂಗ್ ಕ್ಲೀನ್ ಮಾಡುವಾಗ ಸ್ವಲ್ಪ ಇತ್ತು, ಅದನ್ನು ತೆಗೆದೆ. ಆಮೇಲೆ ಇದಕ್ಕೆ ಬಳಸುವಂತಹ ಇಂಗ್ರೀಡಿಯೆಂಟ್ಗಳು: ಕಾಯಿ ಮೆಣಸು, 4 ಒಣಮೆಣಸು, ಆನಿಯನ್ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ ಮತ್ತು ಹುಳಿ ತಗೊಂಡಿದ್ದೇನೆ. ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ. ನಾನು ಉದ್ದಿನಬೇಳೆ ಬದಲಾಗಿ ಹೆಸರುಬೇಳೆ ತಗೊಂಡಿದ್ದೇನೆ. ಆಮೇಲೆ ಕಾಯಿ ತುರಿ. ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆಯನ್ನು ಸೇರಿಸ್ತಿದ್ದೇನೆ. ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸು ಮತ್ತು ಹಸಿಮೆಣಸನ್ನು ಸೇರಿಸ್ತೇನೆ. ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ನೆಕ್ಸ್ಟ್ ಇವಾಗ ಒಂದೆಲಗದ ಎಲೆಯನ್ನು ಹಾಕ್ತೇನೆ. ಇದಿಷ್ಟು ಕ್ಲೀನ್ ಮಾಡಿದಂತಹ ಒಂದೆಲಗದ ಸೊಪ್ಪನ್ನು ಹಾಕ್ತಿದ್ದೇನೆ. ಇದು ಫ್ರೈ ಮಾಡ್ತಾ ಕ್ವಾಂಟಿಟಿ ಸಹ ಸ್ವಲ್ಪ ಕಡಿಮೆ ಆಗ್ತದೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೆಕ್ಸ್ಟ್ ತೆಂಗಿನ ತುರಿ, ಹುಣಸೆ ಹುಳಿ, ಬೆಲ್ಲ ಇವಿಷ್ಟನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ತೇನೆ. ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆಯನ್ನು ಯೂಸ್ ಮಾಡ್ತಿದ್ದೇನೆ. ಇದು ಆಪ್ಷನಲ್, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಇವಿಷ್ಟನ್ನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಬಿಕೊಂಡು, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಮೀಡಿಯಮ್ ಪೇಸ್ಟ್ ಮಾಡಿದರೆ ಆಯಿತು. ನುಣ್ಣಗೆ ರುಬ್ಬೇಕಂತಿಲ್ಲ. ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಆಮೇಲೆ ಜೀರಿಗೆ, ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಇಂಗನ್ನು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆ ರುಚಿಯಾದ ಒಂದೆಲಗದ ಚಟ್ನಿ ರೆಡಿ ಆಯಿತು. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.